ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸ್ನೇಹಿತರೆ, ನಾನಿವಾಗ ಊರ್ವಶಿ ಥಿಯೇಟ್ರ್ ಮುಂಭಾಗದಲ್ಲಿದ್ದೀನಿ. ಈ ಸಿಂಗಲ್ ಸ್ಕ್ರೀನಲ್ಲಿ ನೀವು ಯಾರ್ಯಾರು ಸಿನಿಮಾ ನೋಡಿದ್ದೀರಾ, ನಿಮ್ದೇನು ಏನೆಲ್ಲ ಮೆಮೊರೀಸ್ ಇದೆ ಅದನ್ನೆಲ್ಲ ನೀವು ಮತ್ತೆ ರೀಕ್ರಿಯೇಟ್ ಮಾಡಬೇಕು ಅಂತ ಇದ್ದರೆ ಒಂದು ಸಾರಿ ಈ ಥಿಯೇಟ್ರಿಗೆ ಭೇಟಿ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 2026ಕ್ಕೆ ಊರ್ವಶಿ ಚಿತ್ರಮಂದಿರ ನೆಲಸಮ ಆಗ್ತಾಯಿದೆ. ಒಂದಿಷ್ಟು ಸಿನಿ ಪ್ರೇಕ್ಷಕರಿಗೆ ಒಂದಿಷ್ಟು ದುಃಖದ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಜನರಿಗೆ ಇಲ್ಲಿ ಲೈಫ್ ಕೊಟ್ಟಂಥ ಥಿಯೇಟ್ರ್ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಸೂಪರ್ ಸ್ಟಾರ್ಗಳ ಸಿನಿಮಾ ಇಲ್ಲಿ ಯಶಸ್ವಿ ಕಂಡಿದೆ. 1970ರಿಂದ ಹಿಡಿದು 2025 ತನಕ ಸಾಕಷ್ಟು ಸಿನಿಮಾಗಳು ಓಡಿದೆ. ಇದರಲ್ಲಿ ಸಾಕಷ್ಟು ಜನರ ಮೆಮೊರೀಸ್ ಇದೆ. ಬಟ್ ಈ ಸಿಂಗಲ್ ಸ್ಕ್ರೀನ್ ಮುಚ್ಚುವಂಥದ್ದು ಒಂದಿಷ್ಟು ಸಿನಿ ಪ್ರೇಕ್ಷಕರಿಗೆ ದುಃಖ ಅಂತಲೇ ಹೇಳ್ಬೋದು. ನನ್ನ ಜೊತೆ ಕೂಡ ಒಬ್ಬರು ಸಿನಿ ಪ್ರೇಕ್ಷಕರಿದ್ದಾರೆ. ಅವರು ಕೂಡ ಅವರು ಬಾಲ್ಯದ ದಿನಗಳಲ್ಲಿ ಕೂಡ ಇಲ್ಲೆಲ್ಲ ಬರ್ತಾಯಿದ್ರಂತೆ. ಸಾಧಾರಣ ಒಂದು 20-25 ವರ್ಷದಿಂದನೇ ಸಿನಿಮಾ ನೋಡ್ಲಿಕ್ಕೆ ಬರ್ತಾಯಿದ್ರಂತೆ. ಬನ್ನಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಊರ್ವಶಿ ಚಿತ್ರಮಂದಿರ ನೀವೇನು ನೋಡ್ತಾ ಇದ್ದೀರಾ, ಇನ್ನು ಕೆಲವೇ ತಿಂಗಳುಗಳಲ್ಲಿ ಈ ಚಿತ್ರಮಂದಿರ ನೆಲಸಮ ಆಗ್ತಿದೆಯಂತೆ. ಬಟ್ ಇದ್ರ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಆಡಿಯನ್ಸ್ ಆಗಿ? ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸಿಂಗಲ್ ಸ್ಕ್ರೀನ್ ಎಲ್ಲ ಮುಚ್ತಾ ಬಂದಿದೆ. ಬಟ್ ಇದು ಕೂಡ ಏನಾಗುತ್ತೋ ಅನ್ನೋಂಥದ್ದು ಗೊತ್ತಿಲ್ಲ. ಬಟ್ ನಿಮ್ಗೆ ಇಲ್ಲಿ ಈ ಥಿಯೇಟ್ರಲ್ಲಿ ಏನೆಲ್ಲ ಮೆಮೊರೀಸ್ ಇದೆ ಸರ್? ಯಾವಾಗ ಬಂದಿದ್ದು, ಯಾವ ಸಿನಿಮಾ ನೋಡಿದ್ದು ನೀವು ಅಂತ? ಇದ್ರ ಬಗ್ಗೆ ಬೇಕಾದಷ್ಟು ಸಿನಿಮಾಗಳು ಬಂದಿದೆ. ಕನ್ನಡ ಜಾಸ್ತಿ, ಹಿಂದಿ ಇದೆಲ್ಲ ಬರ್ತಾಯಿತ್ತು. ಬಂದಾಗ ನಾವು ಆಗಾಗ ಬಂದು ಸಿಂಗಲಾಗಿ ನೋಡ್ಕೊಂಡು ಹೋಗ್ತಾನೆ ಇರ್ತೀವಿ. ಯಾಕಂದರೆ ಇದರಷ್ಟು ಸ್ಪೇಸಸ್ಸು ಇದರಷ್ಟು ಇದು ಇರೋದು ನಾವು ಎಲ್ಲೂ ನೋಡಿದರೂ ಸಹ ಇವಾಗ ಇದನ್ನು ಹೊಡೆದಾಕ್ಬಿಟ್ಟು ಮಾಡೋದಂದರೆ ನಮ್ಗೆ ತುಂಬ ದುಃಖನೇ ಆಗ್ತಾಯಿದೆ. ಎಷ್ಟೋ ಥಿಯೇಟ್ರ್ಗಳು ಇವೆಲ್ಲ ಮಾಲ್ಗಳು ಮಾಡಿಬಿಟ್ಟು ಮಾಲ್ಗಳಲ್ಲೇ 5-6 ಥಿಯೇಟ್ರ್ಗಳು ಮಾಡಿಕೊಂಡು ಅಲ್ಲಿ ಒಳ್ಳೆ ಇದು ಮಾಡ್ತಾಯಿದ್ದಾರೆ. ಇದು ಒಂದು ಕಾರಣ ಆಗ್ತಾಯಿದೆ. ಈ ಥರದ್ದು ನಮಗೆ ಎಷ್ಟು ಕಡೆ ನಾವೆಲ್ಲ ಓಲ್ಡ್ ಏಜ್ ಆದರೂ ಕೂಡ ಇಂಥ ಕಡೆ ಹೋಗೋದು ನಮ್ಗೆ ತುಂಬಾ ದುಃಖವಾಗ್ತಾಯಿದೆ. ಆದ್ದರಿಂದ ಇನ್ನು ಇದನ್ನ ಆದಷ್ಟು ಹೊಡಿದೆ ಪ್ರೇಕ್ಷಕರಿಗೆ ಇದು ಒಂದು ಒಳ್ಳೆ ಇದು ಮಾಡೋದು ನಮ್ಗೆ ಭಾಳ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೀವು ಯಾವ ಸಿನಿಮಾ ನೋಡಿದ್ರಿ ಫಸ್ಟ್? ಇಲ್ಲಿ ಯಾವ ಸಿನಿಮಾ ನೋಡಿದ್ರಿ? ಇಲ್ಲಿ ಎಲ್ಲ ಕನ್ನಡ, ತಮಿಳು ಎಲ್ಲ ನೋಡ್ತೀವಿ ನಾವು ಬಂದರೆ. ಫಸ್ಟ್ ನೋಡಿದ್ದು ಯಾವುದು? ಏನಂತ ಕನ್ನಡ ಫಿಲಮು ಇಲ್ಲಿ ನೋಡೋಕೆ ಹೋದರೆ ಫಸ್ಟು ಭಾಳ ವರ್ಷ ಆಯಿತು, ನೆನಪಿಲ್ಲ ಅಷ್ಟಾಗಿ ನನಗೆ. ಸುಮಾರು 1960-62ರಿಂದ ನಾವು ಇಲ್ಲಿ ಬರ್ತಾನೆ ಇರ್ತೀವಿ, ಹೋಗ್ತಾ ಇರ್ತೀವಿ ಅಂತ. 45 ವರ್ಷದಿಂದ ಬರ್ತಾನೆ? ಹೌದು ಬರ್ತೀವಿ, ಹೋಗ್ತೀವಿ. ಅಂದರೆ ಎಲ್ಲ ನೋಡಬೇಕು ಅನ್ನೋ ಇಲ್ಲಿ ಬರೋಲ್ಲ. ಏನಾದ್ರು ಫ್ರೀ ಆಗಿದ್ದರೆ ಬಂದು ನೋಡ್ಕೊಂಡು ಹೋಗೋದು ಇದು ನಮ್ಮ ಇದು. ಬಟ್ ಸಾಧಾರಣವಾಗಿ ಇಲ್ಲಿ ಟಿಕೆಟು ಸ್ವಲ್ಪ ಕಮ್ಮಿ ಇರುತ್ತೆ. ನಮಗೆ ನೋಡಲಿಕ್ಕೂ ಸ್ವಲ್ಪ ಸಂತೋಷ ಇರುತ್ತೆ, ನೋಡ್ತಾರೆ ಮಾಡ್ಕೋಬೋದು. ನಮ್ಮ ಫ್ಯಾಮಿಲಿನೂ ನಾವೆಲ್ಲ ಬರ್ತಾಯಿದ್ವಿ ಆಗ. ಈಗ ಫ್ಯಾಮಿಲಿ ಯಾರೂ ಬರೋಕ್ಕಾಗ್ತಾಯಿಲ್ಲ. ಅದರಿಂದ ಇದು ಮುಚ್ಚಬಾರ್ದು ಅಂದ್ಬಿಟ್ಟು ನನ್ನ ಉದ್ದೇಶ ಇದೆ, ಅಷ್ಟೇ ಇದೆ ಇದ್ರ ಬಗ್ಗೆ. ಅಂದರೆ 1970ರಿಂದ ಹಿಡಿದು ಇಲ್ಲಿ ತನಕ ನಡೆಸ್ಕೊಂಡು ಬಂದಿರಿ ಸರ್, ಒಂದು 50 ವರ್ಷದವರೆಗೂ. ಬಟ್ ಈ ಥರ ಎಲ್ಲ ಆದಾಗ ಒಂದು ಈ ಸಿಂಗಲ್ ಸ್ಕ್ರೀನ್ಗಳೆಲ್ಲ ಮುಚ್ಚಿ ಹೋಗ್ತಾ ಇದೆ, ಈ ಥರ ಪರಿಸ್ಥಿತಿ ಉಂಟಾದಾಗ. ಬಟ್ ಆಡಿಯನ್ಸ್ಗೆ ಯಾಕೆ ಮಜಾ ಕೊಡೋದಂದರೆ ಸಿಂಗಲ್ ಸ್ಕ್ರೀನ್ಗಳೇ. ಬಟ್ ನೀವು ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ನೋಡಿದಾಗ ಅಷ್ಟೊಂದು ಮಜಾ ಕೊಡೋಲ್ಲ. ಬಟ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅಂತ? ಅದ್ರ ಬಗ್ಗೆ ಏನಂದರೆ, ನಾವು ಒಳಗಡೆ ಏನಾದರೂ ಹೋಯಿತು ಅಂದರೆ ಸಿಂಗಲ್ ಇದರೊಳಗೆ ಇಲ್ಲಿ ತಿಂಡಿ ತಿನ್ನಿಸ್ಕೊಳ್ತೀನಕ್ಕೆ ಅಬ್ಜೆಕ್ಷನ್ ಇರೋಲ್ಲ. ಆ ಮಾಲ್ಗಳೆಲ್ಲ ತಿನ್ನೋದಕ್ಕೆ ನಮಗೇನು ಇದಿರಲ್ಲ, ಪರ್ಮಿಷನ್ ಕೊಡೋಲ್ಲ, ಒಳಗಡೆ ಹೋಗೋಕ್ಕೂ ಬಿಡೋಲ್ಲ. ಈ ಥರ ರೇಟ್ ಕೂಡ ವಿಪರೀತ ಜಾಸ್ತಿ. ಒಂದು ಸತಿ ಫ್ಯಾಮಿಲಿ ಜೊತೆಲಿ ಹೋಯ್ತು ಅಂದರೆ 2,000-3,000 ಬೇಕಾಗತ್ತೆ ಅವ್ರು ತಿನ್ನಬೇಕು ಅಂದರೆ. ಯಾರಿಗೇ ಆಗಲಿ ಅಷ್ಟು ದುಡ್ಡು ಕೊಟ್ಟು ತಿನ್ನೋವಂಥ ಇದು ಬರೋಲ್ಲ. ಅದು ಈ ಕಾಲದಲ್ಲಿ ಮಾಲ್ಗಳಲ್ಲಿ ನೋಡಿದ್ರೆ ಏನೇನೋ ಇರ್ತಾರೆ, ಅದೇನೋ ಒಳ್ಳೆ ಇದಾಗಿರುತ್ತೋ ಎಲ್ಲೋ ತಗೋದು. ಬಟ್ ತಿಂಡಿ ಪದಾರ್ಥ ಹೊರಗಡೆ ಏನೇ ತೊಗೊಂಡ್ರು ನಮಗೆ ಅದು ಇಷ್ಟ ಆಗಲ್ಲ. ಅದರಿಂದ ಇಲ್ಲಿ ಆದಷ್ಟು ಇಲ್ಲಿ ನೋಡೋಕೆ ಹೋದರೆ ನಾವು ಹೊರಗಡೆ ಒಳಗಡೆ ತೊಗೊಳಕ್ಕೆ ಏನು ಅಬ್ಜೆಕ್ಷನ್ ಇರೋಲ್ಲ. ಇದು ಆ ಥರ ತೊಗೊಂಡೋಗಿ ನಾವು ತಿಂದರೆ ನಾವು ಇನ್ನು ಇದಿರುತ್ತಲ್ವ, ಅದಕ್ಕೆ ತೊಂದರೆ ಏನಿಲ್ಲ. ಇದಿರೋದು ನಮಗೆ ಈ ಥಿಯೇಟ್ರ್ ಮುಚ್ಚಬೇಕು. ಈ ಸಿಂಗಲ್ ಥಿಯೇಟ್ರ್ ಎಷ್ಟಿದೆಯೋ ಅಷ್ಟು ಒಳ್ಳೆಯದು ಎಲ್ಲ ಕಡೆನೂ. ಈ ಮಾಲ್ಗಳಲ್ಲಿ ನಮಗೆ ಕೊಡೋಷ್ಟು ಶಕ್ತಿ ನಮಗಿಲ್ಲ ಆ ಥರದಲ್ಲಿ. ಅಂದರೆ ನೀವು ನೋಡ್ತಿರ್ಬೋದು ಎಲ್ಲ ಕಡೆನೂ ಮುಚ್ತಾ ಬಂದಿದೆ ಸಿಂಗಲ್ ಸ್ಕ್ರೀನ್ಗಳು. ನೀವು ನೋಡಿದ್ರೆ ನಟರಾಜ ಥಿಯೇಟ್ರ್ ಇದೆ, ಅದು ಕೂಡ ಕ್ಲೋಸ್ ಆಯಿತು. ಸೆಂಟ್ರಲ್ ಟಾಕೀಸು, ಸ್ವಸ್ತಿಕ್ ಟಾಕೀಸು ಅಲ್ಲೇ ಇದ್ದದ್ದು ನಾವೆಲ್ಲ ಅದೆಲ್ಲ ಮುಚ್ಚೋಗ್ಬಿಟ್ಟಿದೆ ಕೂತ್ಕೊಂಡು. ಅಲ್ಲಿಂದ ಅದು ಗೀತಾಂಜಲಿ ಇತ್ತು, ಅದು ಮುಚ್ಚೋಗಿದೆ. ಈಗೆಲ್ಲ ಬರೀ ಮಾಲಲ್ಲೇ ಓಡ್ತಾ ಇದೆ. ಅಲ್ಲಿ ಯಾವುದೋ ಮಂತ್ರಿ ಮಾಲು ಒಂದೇ ಥಿಯೇಟ್ರಲ್ಲಿ 6 ಸಿನಿಮಾ 7 ಸಿನಿಮಾ ಓಡ್ತಾ ಇರುತ್ತೆ. ಒಂದು ಹಿಂದಿನೂ ಓಡುತ್ತೆ, ತಮಿಳು ಎಲ್ಲ ಇವಾಗ ಕಲಬೆರಕೆ ಆಗಿದೆಲ್ಲ ಓಡ್ತಾರೆ. ನಮಗೆ ಬೇಕಾಗಿದ್ದು ಕನ್ನಡ ಬೇಕು ಅಂದರೆ ಬರೋಲ್ಲ. ತಮಿಳು ನೋಡ್ತೀವಿ, ಇಲ್ಲ ಅಂತಲ್ಲ. ಭಾಷೆಗಳಲ್ಲಿ ನನಗೇನು ಅಂತ ಇದಿಲ್ಲ. ಅದರಲ್ಲಿ ಬಂದರೆ ಅದನ್ನ ನಾವು ನೋಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಸರ್, ಇವಾಗ ನೋಡ್ತಾ ಇದ್ದೀರಾ, ಇವಾಗ ಫುಲ್ ಥಿಯೇಟ್ರ್ ಒಳ್ಳೆ ಜಗಜಗಿಸ್ತಾ ಇದೆ ಥಿಯೇಟ್ರು.
ಬಟ್ ಇನ್ನೂ ಒಂದು ತಿಂಗಳು ಒಂದು 2 ತಿಂಗಳಾದ ನಂತರ ಇದೆಲ್ಲ ಇರಲ್ಲ, ಬಟ್ ಫುಲ್ಲೇ ನೆಲಸಮ ಆಗಿರುತ್ತೆ. ಬಟ್ ಅದನ್ನು ನೋಡಿದಾಗ ನಿಮಗೆ ಏನು ಅನಿಸುತ್ತೆ ಸರ್? ಅಂದರೆ ನಿಮಗೂ ಒಂದಿಷ್ಟು ಮೆಮೊರೀಸ್ ಇಲ್ಲಿ ಇದೆ ಅಂತೆಲ್ಲ ಹೇಳ್ತಾ ಇದ್ರಿ ಅಲ್ವಾ. ಭೂಮಿನೇ ಬಾಯ್ಬಿಟ್ಟು ನಾವು ಕೆಳಗಡೆ ಹೋದಂಗೆ ಆಗ್ಬಿಡುತ್ತೆ. ಈ ಥರ ಆಗ್ತಾ ಇದ್ದಾರೆ ಎಲ್ಲ ಕಡೆನೂ. ಬಟ್ ನಾವು ಎಷ್ಟು ವರ್ಷ ಆಯ್ತೀವಿ ನಾವು ಗ್ಯಾರಂಟಿ ಇಲ್ಲ. ಈ ಥಿಯೇಟ್ರಿಗೆ ಅವರು ಓನರು ಇದರೊಳಗೆ ಏನಿದೆ ಅಂತಲೂ ನಮ್ಗೆ ಐಡಿಯಾ ಇಲ್ಲ ಇದು. ಸೊ ನಮ್ಗೆ ಗೊತ್ತಿರೋಂಗೆ ಇಂಥ ಥಿಯೇಟ್ರ್ಗಳಿರೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ ನಮಗೆ. ಮೆಮೊರೀಸ್ ಇರ್ತವೆ. ಹೌದು, ಮೆಮೊರಿಗೆ ಎಲ್ಲ ಕಡೆ ಇರಲೇಬೇಕು. ಭಾಳ ಜನ ವಯಸ್ಸಾದ ನಮ್ಮಂಥವರೆಲ್ಲ ಎಂಜಾಯ್ ಮಾಡ್ತಾರೆ ಇದ್ರೊಳಗೆ ಬಂದು ಕೂತ್ಕೊಂಡು. ಎಲ್ಲರೂ ಹೋಗ್ಲಿಕ್ಕಾಗಲ್ಲ, ಮಾಲ್ಗಳಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಆಗಲ್ಲ ಈ ಥರ ಕೂತ್ಕೊಂಡು. ಬಟ್ ಅಲ್ಲಿ ಏನು ನಡೀತಾ ಇದೆ ಏನಿರುತ್ತೆ ಅಲ್ಲಿ ನೋಡಿದ್ರೆ ಟೈಮಿಂಗ್ಸು ಒಂಥರ ಇರುತ್ತೆ, ಒಂದು ಇದಿರುತ್ತೆ. ಇನ್ನು ಬೇರೆ ಥಿಯೇಟ್ರ್ ಸಿಂಗಲ್ ಆದರೆ ಟೈಮಿಂಗ್ಸು 3 ಶೋ 4 ಶೋ ನಡೀತಾ ಇರ್ತಿಲ್ಲ ಅಂತಲ್ಲ. ಆದ್ದರಿಂದ ನಮಗೆ ಮಾಲ್ಗಿಂತ ಇದು ಸಿಂಗಲ್ ಥಿಯೇಟ್ರ್ ಇದು ಗುಡ್. ಬಟ್ ಇದೊಂದು ಬೇಸರ ಇದೆ, ಹೊಡೆಯೋದಂತೂ ಬೇಸರ ಇದೆ. ಯಾವುದೇ ಸಿಂಗಲ್ ಥಿಯೇಟ್ರ್ ಆದರೂ ಹೊಡೆಯೋದು ಭಾಳ ಬೇಸರ ಇದೆ. ಮಾಲ್ಗಳಲ್ಲಿ ಏನಂದರೆ ಶುಚಿಯಾಗಿರುತ್ತೆ, ಕ್ಲೀನಾಗಿರುತ್ತೆ ಹೋಗೋಗ್ಲಿಕ್ಕೆ. ಇಲ್ಲಾದರೆ ಆ ಥರ ಇರೋಲ್ಲ. ಇಲ್ಲಿ ಅಂಥ ಶುಚಿತ್ವ ಇರೋಲ್ಲ, ಇದೂ ಇರೋಲ್ಲ. ಬಟ್ ಏನು ಮಾಡೋದು, ವಿಧಿ ಇಲ್ಲ. ಅವರು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅವ್ರ ಶಕ್ತಾನುಸಾರ ಅವ್ರು ಏನು ಮಾಡ್ತಾರೆ, ಸಿಂಗಲ್ ಥಿಯೇಟ್ರ್ ಮಾಡ್ತಾರೆ ಅಷ್ಟೇ. ಇದರಿಂದ ಬೇಸರ ನಾವೇನು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ. ನಾವೇ ಒಂಥರ ಹುಚ್ಚರು ಅಷ್ಟೇ ಆ ಟೈಮಲ್ಲಿ ನೋಡೋಕ್ಕೋದು. ಏನೋ ನೋಡಬೇಕು, ಕಾಲ ಕಳ್ಕೊಂಡು ಹೋಗ್ತೀವಿ ಅಷ್ಟೇ. ವಯಸ್ಸಾದ ಯಾವುದೂ ಇಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.